ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆದಂತಹ ಡಿಸೈನ್ ನೋಡಿ. ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಬಟ್ಟೆಗೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ದಾರ ಮೇಲೆ ತಗೊಂಡು ಅದಕ್ಕೆ ಒಂದು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇದೊಂದೇ ಬೀಡ್ ಯೂಸ್ ಮಾಡಿರೋದು, ಮತ್ತು ಎಕ್ಸ್ಟ್ರಾ ಬೀಡ್ ಹಾಕಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಬೀಡ್ ಹಿಂಭಾಗ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಡಿಸೈನ್ನ ಫ್ರಂಟಿಗೆ ತಗೊಳ್ಳೋದಕ್ಕಿಂತ ಮುಂಚೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಈಸಿ ಆದಂತಹ ಡಿಸೈನು, ಹಾಗೆ ಕ್ವಿಕ್ಕಾಗಿ ಆಗುವಂಥ ಡಿಸೈನು. ನೋಡೋಕ್ಕೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು ಈಗೇನು ಬೀಡ್ ಹಿಂಭಾಗ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶ ವರ್ಕ್ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ನೀಡಲ್ ಮೇಲಿರೋ 3 ದಾರನ 3 ಸಾರಿ 2 ಒಂದು ಮಾಡ್ಕೋಬೇಕು. ಇದು ಟ್ರಿಪಲ್ ಕ್ರೋಶ ಆಗುತ್ತೆ. ಈ ರೀತಿ ನಾನು ಟ್ರಿಪಲ್ ಕ್ರೋಶ ವರ್ಕ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ತುಂಬ ಈಸಿ ಅಂದರೆ ತುಂಬ ಈಸಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಕ್ರೋಶ ವರ್ಕ್ ಗೊತ್ತಿರೋರು, ಅಷ್ಟು ಈಸಿ ಆದಂಥ ಡಿಸೈನು. ಹಾಗೆ ನೋಡಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಇದರಲ್ಲಿ ಈ 5 ಚೈನ್ ಒಳಗಡೆ 9 ಟ್ರಿಪಲ್ ಕ್ರೋಶ ವರ್ಕ್ ಮಾಡಿದ್ದೀನಿ. ನಿಮಗೇನಾದರೂ ಆರ್ಚ್ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ 11 13 ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಆರ್ಚ್ ಇಷ್ಟೇ ಇರಲಿ ಅಂದರೆ ನೀವು 9 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 3 ಚೈನು ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಸೇರಿದರೆ 11 ಟ್ರಿಪಲ್ ಕ್ರೋಶ ಆಗುತ್ತೆ. ಸೊ ನಾನಿಲ್ಲಿ 9 ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 9 ಟ್ರಿಪಲ್ ಕ್ರೋಶ ಆದಮೇಲೆ ನಿಮಗೆ ಬೇಕು ದೊಡ್ಡದು ಆರ್ಚ್ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಮತ್ತೆ ಆರ್ಚ್ ಬರೋದ್ರಿಂದ, ವರ್ಕ್ ಡಿಸೈನ್ ಬರೋದ್ರಿಂದ ಆರ್ಚ್ ದೊಡ್ಡದಾಗಿ ಕಾಣುತ್ತೆ. ಸೊ ಹಂಗಾಗಿ ನಾನು ಸಾಕು ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ದೊಡ್ಡದಾಗಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕಂಬಗಳನ್ನ ಹಾಕ್ಕೋಬೇಕು. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಳ್ಳೋಣ. ಬ್ಯಾಕ್ ಸೈಡಿಗೆ ತೊಗೊಂಡು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಒಂದು ಟ್ರಿಪಲ್ ಕ್ರೋಶ ಮೇಲಿನ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ 3 ಚೈನ್ 1 2 3 ಒಂದು ಟ್ರಿಪಲ್ ಕ್ರೋಶ ಮೇಲಿನ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಮಾಡಿಕೊಂಡ್ರೆ ನಾವು ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿರ್ತೀವಲ್ಲ, ಅದನ್ನು ಸೇರಿದರೆ 11 ಟ್ರಿಪಲ್ ಕ್ರೋಶ ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 5 ಈ ರೀತಿ 3 ಚೈನ್ ಗ್ಯಾಪ್ ಬರ್ತವೆ. ಒಂದು 3 ಚೈನ್ ಗ್ಯಾಪು ಮತ್ತು ಒಂದು ಸಿಂಗಲ್ ಕ್ರೋಶ, 3 ಚೈನು ಒಂದು ಸಿಂಗಲ್ ಕ್ರೋಶ. ಒಂದು ಗ್ಯಾಪನ್ನು ಬಿಟ್ಟು ಮತ್ತೊಂದು ಗ್ಯಾಪಿಗೆ ಹಾಕ್ಕೊಂಡ್ರೆ 5 ಟೈಮ್ಸು ಈ ರೀತಿ ಮಾಡ್ಕೊಂಡಿರ್ತೀವಿ. ಲಾಸ್ಟ್ ನೋಡಿ, ಲಾಸ್ಟ್ ಕೂಡ ನಾವು 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆರ್ಚ್ ಮೇಲೆ 5 ಟೈಮ್ಸು 3 ಚೈನ್ ಗ್ಯಾಪ್ ಬಂದಿದೆ. ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಆ 3 ಚೈನ್ ಗ್ಯಾಪ್ ಇದೆಯಲ್ಲ, ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 5 ಚೈನ್ ಗ್ಯಾಪ್ ಇದೆಯಲ್ಲ ಅದಕ್ಕೆ. ಈಗ ಆ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ನೇರವಾಗಿ ಒಂದು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಮಾಡ್ಕೊಂಡಿದ್ದೀವಲ್ಲ 5 ಟೈಮ್ಸು, ಆ ಫಸ್ಟು 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನಂತರ ಈಗ 3 ಚೈನ್, ಇದರಲ್ಲಿ ಆಲ್ಮೋಸ್ಟ್ ಟ್ರಿಪಲ್ ಕ್ರೋಶ ಬಿಟ್ಟರೆ ಬರೀ 3 ಚೈನ್ ವರ್ಕೇ ಇರೋದು. ಈಗ ಅದೇ 3 ಚೈನ್ಗೆ
ಒಂದು ಸಿಂಗಲ್ ಕ್ರೋಶೆ ಅಂದರೆ ಪಿಕಾಟು. 3 ಚೈನ್ 1 2 3 ಚೈನ್ ಒಂದು ಸಿಂಗಲ್ ಕ್ರೋಶೆ. ಒಂದು 3 ಚೈನ್ ಗ್ಯಾಪ್ಗೆ 2 ಟೈಮ್ 2 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಬೇಕು ಅಂದರೆ 3 ಕೂಡ ಮಾಡ್ಕೋಬೋದು, ಇನ್ನೂ ಒತ್ತಾಗಿ ಕಾಣುತ್ತೆ. ಈಗ 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಪಿಕಾಟ್ ಮಾಡೋಕ್ಕಿಂತ ಮುಂಚೆ. ಈಗ ಮತ್ತೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ. ಈ ಪಿಕಾಟ್ಸ್ನ 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಒಂದು 3 ಚೈನ್ ಗ್ಯಾಪ್ ಒಳಗಡೆ, ನೀವು 3 ಟೈಮ್ಸ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ 2 ಪಿಕಾಟ್ ಆಯಿತು ಒಂದು 3 ಚೈನ್ ಗ್ಯಾಪ್ ಒಳಗಡೆ. ಎರಡು ಪಿಕಾಟ್ಸ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ 3 ಚೈನ್ ಗ್ಯಾಪ್, 2 3 ಚೈನ್ ಗ್ಯಾಪ್ ಮಧ್ಯೆ ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಿರೋದು. ನೆಕ್ಸ್ಟ್ ಕಂಪ್ಲೀಟು 3 ಚೈನು ಸಿಂಗಲ್ ಕ್ರೋಶೆ ಇದರಿಂದಲೇ ಕಂಪ್ಲೀಟ್ ಆಗುತ್ತೆ. ಪ್ರತಿ 3 ಚೈನ್ ಗ್ಯಾಪ್ ಒಳಗಡೆ ಕೂಡ 2 ಪಿಕಾಟ್ಸ್ ಮಾಡಿಕೊಂಡು ನಂತರ ಎರಡು ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ಟೈಮು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ನಂತರ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಕಂಪ್ಲೀಟ್ ಎಂಡ್ ಆಗೋವರೆಗೂ ಇದೇ ರೀತಿ ಬರುತ್ತೆ. 3 ಚೈನ್ ಒಂದು ಸಿಂಗಲ್ ಕ್ರೋಶೆ, ಒಂದು ಪಿಕಾಟ್ ಆಯಿತು, ನಂತರ 3 ಚೈನ್ ಒಂದು ಸಿಂಗಲ್ ಕ್ರೋಶೆ, ಒಂದು 3 ಚೈನ್ ಗ್ಯಾಪ್ ಒಳಗಡೆ 2 ಪಿಕಾಟ್ಸ್ ಆಯಿತು. ಈಗ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 2 ಪಿಕಾಟ್ಸ್ ಮಾಡ್ಕೋಬೇಕು. ಈಗ ಸಿಂಗಲ್ ಕ್ರೋಶೆ ಆಯಿತು. ಈಗ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಪಿಕಾಟ್ ಆಯಿತು. ಈಗ ಮತ್ತೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ, 2 ಪಿಕಾಟ್ ಆಯಿತು. ಈಗ ಕಂಪ್ಲೀಟ್ ಆಯಿತು ಒಂದು ಡಿಸೈನು. ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಡಿಸೈನ್, ತುಂಬ ಚೆನ್ನಾಗಿ ಕಾಣುತ್ತೆ. ಈಸಿ ಆದಂತಹ ಡಿಸೈನು. ಈಗ ನಾವು ಈ ಆರ್ಚನ್ನು ತುಂಬ ಗ್ಯಾಪ್ ಕೊಟ್ಟು ಲಾಕ್ ಮಾಡೋದು ಬೇಡ. ನೋಡಿ ಈ ರೀತಿ ಹತ್ರದಲ್ಲೇ ಲಾಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಬೀಡ್ ಕಡಿಮೆ ಇಷ್ಟಪಡೋರಿಗೆ ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ನಂತರ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆ ನಾವು ಬೇಕು ಅಂದರೆ ಕುಚ್ಚು ಕೂಡ ಹಾಕೋಬೋದು. ಕುಚ್ಚು ಇಷ್ಟಪಡೋರಿಗೆ ಈ ಗ್ಯಾಪ್ ಒಳಗಡೆ ಕುಚ್ಚು ಹಾಕೋಬೋದು. ನಂತರ 3 ಚೈನ್ ಒಂದು ಸಿಂಗಲ್ ಕ್ರೋಶೆ, ದಾರ ಮೇಲೆ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ, ಬೀಡ್ ಲಾಕ್, ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಎಳೆದು ಹಾಕಬೇಡಿ, ಹತ್ರದಲ್ಲೇ ಹಾಕ್ಕೊಳ್ಳಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಬೀಡ್ ಹಿಂಭಾಗದಲ್ಲಿರುವ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಂಡು ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ಇದರಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡಿ. ನಾನು ಒಂದೇ ಆರ್ಚಿಗೆ ತೋರಿಸಿದ್ದೀನಿ ಡಿಸೈನ್ನ. ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಮಾಡಿದ್ದೀನಿ. ಒಂದು 3 ಆರ್ಚನ್ನು ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ. ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಕ್ಕೆ 5 ಚೈನ್ ಗ್ಯಾಪ್ ಇದೆಯಲ್ಲ, ಆ 5 ಚೈನ್ ಗ್ಯಾಪ್ಗೆ ಕುಚ್ಚು ಹಾಕ್ಬೋದು. ನಾನು ಇಲ್ಲಿ ಕುಚ್ಚು ಹಾಕಿ ತೋರಿಸಿಲ್ಲ, ಹಾಗೆ ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಕುಚ್ಚು ಹಾಕಿ ಟ್ರೈ ಮಾಡ್ಬೋದು.
ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ಡಿಸೈನ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.